ಪಟ್ಟಣದ ಪ್ರಸಿದ್ಧ ಹಾಗೂ ಪುರಾತನ ಕಾಲದ ಪವಾಡ ಮಹಿಮೆಯ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಪ್ರತಿ ಶನಿವಾರದಂತೆ ವಿಶೇಷ ಪೂಜೆ ಹಾಗೂ ಪ್ರಾಕಾರೋತ್ಸವ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ಮಾರುತಿ ಸಭಾಭವನದ ಮ್ಯಾನೇಜರ್ ಆದ ಗೌರವಾನ್ವಿತ ಶ್ರೀಮತಿ ಕಲ್ಪನಾ ಶ್ರೀನಿವಾಸ್ ಅವರ ಕುಟುಂಬದವರು, ಮಕ್ಕಳು ಮತ್ತು ಅಳಿಯಂದಿರ ಸಹಭಾಗಿತ್ವದಲ್ಲಿ ಈ ಪೂಜಾ ಕೈಂಕರ್ಯಗಳು ನಡೆದವು. ಇದೇ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಾಗೂ ಸಿಹಿ ಫಲಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಂದು ಗೋಕುಲ ಆಶ್ರಮದ ಶ್ರೀ 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 ಸುಧೀರ ನಂದಗಿರಿ ಸ್ವಾಮೀಜಿಯವರು, ಸತ್ಯಸಂಗ ಬಳಗದ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಶ್ರೀಮತಿ ಮಂಗಳ ಸತ್ಯಮೂರ್ತಿಯವರು ಮತ್ತು ದೇವಸ್ಥಾನದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹಾಗೆಯೇ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಗಣ್ಯರು, ಹಿರಿಯರು ಮತ್ತು ಅಪಾರ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿದ್ದರು. ಭಜನಾ ತಂಡದ ಭಕ್ತರು ನಡೆಸಿಕೊಟ್ಟ ಶ್ರೀ ಬಾಲಾಂಜನೇಯ ಸ್ವಾಮಿಯ ನಾಮ ಸಂಕೀರ್ತನೆಗಳು ಜನಸಾಮಾನ್ಯರ ಹಾಗೂ ಭಕ್ತರ ಅಪಾರ ಮೆಚ್ಚುಗೆಗೆ ಪಾತ್ರವಾದವು. ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಸುಧೀರ ನಂದಗಿರಿ ಅವರು, ಮಾರುತಿ ಸಭಾಭವನದ ವ್ಯವಸ್ಥಾಪಕರು ಹಾಗೂ ಶ್ರೀಮತಿ ಮಂಗಳ ಸತ್ಯಮೂರ್ತಿಯವರು ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಾಕಾರೋತ್ಸವದ ಮಹತ್ವ ಮತ್ತು ಪೂಜಾ ಕಾರ್ಯಕ್ರಮದ ಸವಿಸ್ತಾರವಾದ ಮಾಹಿತಿಯನ್ನು ಭಕ್ತರೊಂದಿಗೆ ಹಂಚಿಕೊಂಡರು. ಪಟ್ಟಣದ ಮಹಾಜನತೆ ಹಾಗೂ ಭಕ್ತಾದಿಗಳು ಶ್ರೀ ಬಾಲಾಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಮತ್ತು ಕಲ್ಪನಾ ಶ್ರೀನಿವಾಸ್ ಕುಟುಂಬದವರ ಮೇಲೆಯೂ ದೇವರ ಆಶೀರ್ವಾದ ಸದಾ ಇರಲೆಂದು ಈ ಸಂದರ್ಭದಲ್ಲಿ ಹಾರೈಸಲಾಯಿತು. श्रीराम जय राम जय जय राम, 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 राम राम जय राजा राम, राम राम जय राम राम जय राम आनंद रमण, आनंद अच्युत केशव हरि नारायण. गोविंद 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 राम 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 जय जय राम, राम राम जय जय राम. ವರದ ಗೋವಿಂದ, ಆಂಜನೇಯ ಸ್ವಾಮಿ ಗೋವಿಂದ, ಆಂಜನೇಯ ಸ್ವಾಮಿ ಗೋವಿಂದ, ಪಂಚಮುಖಿ ಆಂಜನೇಯ ಸ್ವಾಮಿ ಗೋವಿಂದ, ಶ್ರೀವರದ ಬಾಲ ಆಂಜನೇಯ ಸ್ವಾಮಿ ಪಾದಮೇಗತಿ ಗೋವಿಂದ. ಜಯ ನಮ ಪಾರ್ವತಿಪತಿಯೇ. अयोध्या श्री रामचंद्र महाराज के, सीता माता के, लक्ष्मण कुमार के, केसरी नंदन आंजनेय स्वामी के, और नागराज शर्मा के. कल्पना कमल एत्को.
ನೀರು ಹೊಟ್ಟಿದ್ಯಾ ನೀರು ಕಾಯಿ దండలు పోతా వాటిలో పోతాం అట్లే అట్లే చూస్తారు కరెక్ట్గా ఉన్నాయి కూడా చూస్తారా చెప్పింది ಖರಾಬ್ ఉంది ನೋಡ ಕರೆಕ್ಟ್ ಉಂಟಾ ಅಂದ್ರೆ ನನ್ಗೆ ಆಪರೇಷನ್ ಆಗಿ ನಾನು ಬರ್ಲಿಲ್ಲ. ನಮ್ಮ ಹನುಮಂತರು ನನ್ನ ಹೊಟ್ಟೆ ಮೇಲೆ ಹೊಟ್ಟೋದ. ನಮ್ಮ ಹನುಮಂತರು ನನ್ನ ಹೊಟ್ಟೆ ಹೊರಟಕ್ಕೆ ಧನ್ವಂತರೇ ಸಾಕ್ಬಿಟ್ಟು ಸಹ ಕಾಣಿಸ್ಕೊಂಡ್ರು. ಆ ವಿಶೇಷವಾಗಿ ದೇವ್ರನ್ನೆಲ್ಲರೂ ಕಾಪಾಡಬೇಕಾಗಿದ್ದೀವಿ. ಅರ್ಥ ಆಯ್ತಾ? ಇದು ನಮ್ಮ ಆಂಜನೇಯನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ. ಎಲ್ಲರೂ ಆಶೀರ್ವಾದ ಬೀಳ್ತಾರೆ. ನನಗೆ ಬೆನ್ನು ಆಪರೇಷನ್ ಆಗಿರೋದು 6 ತಿಂಗಳಾದ್ರೂ ಯಾರು ಎದುರೋದಿಲ್ಲ. 2 ತಿಂಗಳೆಲ್ಲ ಇದು ಇಷ್ಟು ಮಾತ್ರ ಮಾಡ್ತಾ ಇದ್ವಿ ಅಂತೇಳಿ ಎಲ್ಲರೂ ಆಶೀರ್ವಾದ ಬೀಳ್ತಾವ್ರೆ. ದೇವ್ರ ಕೃಪೆಯಿಂದ ನಾನು ನಿಮ್ಮ ಅಣ್ಣ ತಮ್ಮಂದರಿಂದ, ಅಕ್ಕ ತಂಗಿಯರಿಂದ, ತಂದೆ ತಾಯಿಯಿಂದ ಆಶೀರ್ವಾದದಿಂದ ಇಷ್ಟು ಮಾತ್ರ ನಡೆಸ್ಕೊಳ್ಳೋದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದ ಇರಬೇಕು. ಹೀಗೆ ಪ್ರಾಕಾರೋತ್ಸವ ಮುಂದುವರಿಸಬೇಕಂತಲ್ಲಿ ನನ್ನ ವಿನಂತಿ. ಇದೇ ಇವತ್ತಿನ ದಿನ ನಮ್ಮ ಸುಧೀರಾನಂದ ಗುರೂಜಿ ಅವರು ಬಂದು ವಿಶೇಷವಾಗಿ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಬಂದು ಎಲ್ರಿಗೂ ಸ್ವಲ್ಪ ತಿಳಿಸ್ಕೊಟ್ಟವ್ರೆ. ಅದೇ ವಿಷಯವಾಗಿ ಎಲ್ಲರೂ ತಿಳಿಸವ್ರೆ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡ್ಬೇಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಇಷ್ಟೆಲ್ಲ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅನಿತ್ಯಾನಿ ಶರೀರಾಣಿ, ಶರೀರಗಳೆಲ್ಲವೂ ಸಹ ನಿತ್ಯವಲ್ಲ, ಯಾವತ್ತೂ ಒಂದಿನ ಅದು ಮುಗಿಯ ಹೋಗುತ್ತೆ. ವಿಭವೋ ನೈವ ಶಾಶ್ವತ. ನಮ್ಮ ವೈಭವಗಳು, ನಮ್ಮ ಕೀರ್ತಿ ಪ್ರತಿಷ್ಠೆಗಳು, ನಮ್ಮ ಪದವಿಗಳು, ನಾವು ಏನೇ ಕೆಲಸದಲ್ಲಿದ್ರೂ ಸಹ ಒಂದು ದಿನ ನಾವು ರಿಟೈರ್ ಆಗಿ ಅದರಿಂದ ನಾವು ಅದು ಶಾಶ್ವತವಾದಂಥ ಒಂದು ವಿಷಯವಲ್ಲವೇ ಅಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆ ಮೃತ್ಯು ಅನ್ನೋದು ಸ್ನೇಹಿತರಿದ್ದ ಹಾಗೆ ಪಕ್ಕದಲ್ಲೇ ಕೂತಿರುತ್ತೆ. ಆದರೆ ಯಾರಿಗೆ ಯಾವಾಗ ವಕ್ರಿಸ್ಕೊಳ್ಳುತ್ತೆ ಅಂತ ಯಾರಿಗೂ ಸಹ ಗೊತ್ತಿರಲ್ಲ. ಮೃತ್ಯು ಅನ್ನೋದು ಹಾಗೆ. ಯಾವ ಮನುಷ್ಯನಿಗೂ ಸಹ 100 ವರ್ಷದ ಸಂಪೂರ್ಣವಾದಂತಹ ಆಯುಷ್ ಅಂತ ಯಾರಿಗೂ ಸಹ ಹೇಳಿಲ್ಲ. ಯಾವ ಸಮಯದಲ್ಲಿ, ಯಾವ ಘಟ್ಟದಲ್ಲಿ, ಯಾವ ವಿಷಯದಲ್ಲಿ ಅವನ ಪ್ರಾಣ ಹೋಗಬೇಕು ಅಂತ ನಿರ್ಣಯ ಆಗಿದ್ರೆ ಆ ಸಮಯಕ್ಕೆ ಅವನ ಪ್ರಾಣ ಹೊಟ್ಟೆ ಹೋಗುತ್ತೆ. ಆದರೆ ಕರ್ತವ್ಯಂ ಧರ್ಮ ಸಂಗ್ರಹಂ. ಆದರೆ ಇಂಥ ಒಂದು ಅತ್ಯಂತ ಚಂಚಲವಾಗಿರುವಂತಹ ಈ ಜೀವನ ವಿಧಾನದಲ್ಲಿ ಪರಮಾತ್ಮನಿಂದ ಬೇರ್ಪಟ್ಟು ನಾವು ಹೊರಗೆ ಬಂದ ಮೇಲೆನೆ ಈ ಶರೀರಗಳಲ್ಲಿ ಸಹ ಬಂದಿರೋದು. ಮತ್ತೆ ಹೋಗಿ ಆ ಪರಮಾತ್ಮನನ್ನು ಸೇರುವಂತಹ ವಿಶೇಷವಾದಂತಹ ದಾರಿ ಏನಿದೆ, ಆ ದಾರಿಯಲ್ಲಿ ಹೋಗೋದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡಬೇಕು. ಈ ರೀತಿ ಪ್ರಯತ್ನವನ್ನು ಮಾಡೋದಕ್ಕೆ ನಮಗೆ ಅವಕಾಶ ಕೊಡೋದು ಯಾವುದು? ಸ್ವಾಮಿಗಳೇ ಹೇಳೋದು, ಪಾಪದಿಂದ ಪರಮಾತ್ಮನಿಂದ ದೂರ ಆಗ್ತೀವಿ, ಪುಣ್ಯದಿಂದ ಪರಮಾತ್ಮನಿಗೆ ಹತ್ತಿರ ಆಗ್ತೀವಿ ಅಂತ. ಅದೇ ರೀತಿಯಾಗಿ ಈಗ ಪುಣ್ಯವನ್ನು ಮಾಡಿಕೊಳ್ಳುವಂತಹ ಅನೇಕ ಮಾರ್ಗಗಳು ನಮಗಿದೆ. ಅನೇಕ ರೀತಿಯಾದಂತಹ ನಾವು ತೀರ್ಥಯಾತ್ರೆಗಳು ಮಾಡ್ತೀವಿ ಪುಣ್ಯವನ್ನ ಪಡ್ಕೊಳ್ಳೋದಕ್ಕೆ. ಅದೇ ರೀತಿಯಾಗಿ ಅನೇಕ ರೀತಿ ಯಜ್ಞ ಯಾಗಾದಿಗಳನ್ನು ಸಹ, ಹೋಮಗಳನ್ನು ಸಹ ನಡೆಸ್ತೀವಿ. ಮನೆಗಳಲ್ಲಿ ವಿಶೇಷವಾದಂತಹ ಪೂಜೆಗಳು, ವ್ರತಗಳು, ಹೋಮಗಳೆಲ್ಲೂ ಸಹ ನಾವು ಮಾಡ್ತಾ ಇರ್ತೀವಿ. ಅನೇಕ ರೀತಿಯಾದಂತಹ ಏಕಾದಶಿ ವ್ರತಗಳು, ಮತ್ತೆ ಈ ರೀತಿಯಾದಂತಹ ಶಿವರಾತ್ರಿ ವಿಶೇಷವಾದಂತಹ ಜಾಗರಣೆಗಳು, ನಾನಾ ರೀತಿಯಾದಂತಹ ಈ ರೀತಿ ಕರ್ಮಗಳನ್ನು ಸಹ ಮಾಡ್ತಾರೆ. ಇವೆಲ್ಲನೂ ಸಹ ಪುಣ್ಯವನ್ನು ಕೊಡುವಂತಹ ವಿಶೇಷವಾದಂತಹ ದಾರಿ. ಆದರೆ ಈ ಪುಣ್ಯವನ್ನು ಸಂಪಾದನೆ ಮಾಡಿ ವಿಷ್ಣುವೇ ನಮಃ. ಓಂ ಶ್ರೀ ಮಹಾವಿಷ್ಣುವೇ ನಮಃ. ಓಂ ಶ್ರೀ ಹರಿಯೇ ನಮಃ. ಓಂ ಶ್ರೀ ಹರಿಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಲೋಕ್ಷಜಾಯ ನಮಃ. ಓಂ ಶ್ರೀ ಅಲೋಕ್ಷಜಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ
ಶ್ರೀರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ. ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ ಶ್ರೀ ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ ನಮಃ. ಓಂ ಶ್ರೀ ಶ್ರೀಕಂಠಾಯ ನಮಃ. ಓಂ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಓಂ ಶ್ರೀ ನಾರಾಯಣಾಯ ನಮಃ. ಓಂ ಶ್ರೀ ಮಧುರೂಪವೇ ನಮಃ. ಓಂ ಶ್ರೀ ಅನಿರುದ್ಧಾಯ ನಮಃ. ಓಂ ಶ್ರೀ ತ್ರಿವಿಕ್ರಮಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ಜಗದ್ಯೋನಯೇ ನಮಃ. ಓಂ ಶ್ರೀ ಶೇಷತಲ್ಪನಿವಾಸಿನೇ ನಮಃ. ಓಂ ಶ್ರೀ ಸಂಕರ್ಷಣಾಯ ನಮಃ. ಓಂ ಶ್ರೀ ಪ್ರದ್ಯುಮ್ನಾಯ ನಮಃ. ಓಂ ಶ್ರೀ ದೈತ್ಯಾರಯೇ ನಮಃ. ಓಂ ಶ್ರೀ ವಿಶ್ವತೋಮುಖಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಧರಾಧರಾಯ ನಮಃ. ಓಂ ಶ್ರೀ ಗರುಡಧ್ವಜಾಯ ನಮಃ. ಓಂ ಶ್ರೀ ಹೃಷಿಕೇಶಾಯ